ಒಂದು ಆಯತದ ಉದ್ದ 4.5 ಮೀಟರ್, ಅದರ ವಿಸ್ತೀರ್ಣ 11.25 ಸೆಮಿ, ಅದರ ಸುತ್ತಳತೆ ಎಷ್ಟು? ಮಾಡೋದಾತಂದ್ರೆ ವಿಡಿಯೋ ಕಡೆ ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ. ಈಗ ದಶಮಾಂಶ ಹಾಕ್ಯದ, ಮುಂದೆ ನೀವು ಭಿನ್ನ ರಾಶಿ ಬರ್ಬೋದು, ಬೀಜಗಣಿತದಾಗ ಬರ್ಬೋದು. ಇವೆಲ್ಲ ಬೇಸಿಕ್ ಅಭ್ಯಾಸ ತಿಳ್ಕೊಬೇಕು ನೀವು. ನೋಡ್ರಿ, ಈಗ ನಾ ತಿಳಿಸ್ತೀನಿ ನೋಡ್ರಿ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ದಶಮಾಂಶ ಇದ್ದಾಗ ಹೆಂಗೆ ಮಾಡಬೇಕು? ಆಯತದ ವಿಸ್ತೀರ್ಣಕ್ಕೆ ನೀವು ಉದ್ದದಿಂದ ಬಾಗಿಸಿದ್ರೆ ಏನು ಬರ್ತದ? ಅಗಲ ಬರ್ತದೆ. ಅದನ್ನು ತಿಳ್ಕೊಬೇಕು. ಅಗಲ ಬರೋಬರಿ, ಆಯತದ ಅಗಲ ಬರೋಬರಿ ವಿಸ್ತೀರ್ಣ ಸರ್ವಾಸ ಬಾಗಿಲೆ ಅಗಲ ಕೇಳಿದ್ರೆ ಉದ್ದ ಡೆಫಿನೆಟ್ ಉದ್ದ ಬರೋಬರಿ. ವಿಸ್ತೀರ್ಣ ಎಷ್ಟದ? 11.25 ಸರ್ವಾಸ ಬಾಗಿಲೆ 8 4.5 4.5. ಈಗ ಸ್ಥಾನ ಬೆಲೆ ಹಾಕೋಬೇಕು. ಇದಕ್ಕೆ ಬಿಂದುದ ಮುಂದೆ ಒಂದೇ ಅಂಕೆ ಅಂದ್ರೆ 10, ಅದನ್ನ ಮ್ಯಾಲೆ ವಿರುದ್ಧವಾಗಿ ಕೊಡಬೇಕು. ಬಿಂದುದ ಮುಂದೆ 2 ಅಂಕೆ ಅಂದರೆ ತಳಗ 1 ಮುಂದೆ 2 ಸೊನ್ನೆ ಕೊಡಬೇಕು. ನೋಡಿ, 5 9 45, 5 2 10, 5 2 10, 5 5 25, 9 1 9 2 9 2 18, 9 2 18, 9 5 45. ಈ 0 ಈ 0 ಬರೋಬರಿ 25 ಡಿವೈಡೆಡ್ ಬೈ 10 ಈಸ್ ಈಕ್ವಲ್ ಟು 2.5 ಮೀಟರ್. ನೋಡಿ, ಈಗ ಸುತ್ತಳತೆ ಬರೋಬರಿ, ಆಯತದ ಸುತ್ತಳತೆ ಬರೋಬರಿ. ಆಯತದ ಸುತ್ತಳತೆ ಸೂತ್ರ, ಆಯತದ ಸುತ್ತಳತೆ ಬರೋಬರಿ 2 ದುಂಡು ಕೌಂಸ್ ಉದ್ದ ಪ್ಲಸ್ ಅಗಲ, ಉದ್ದ ಪ್ಲಸ್ ಅಗಲ 2 ದುಂಡು ಕೌಂಸ್ ಉದ್ದ ಎಷ್ಟದ? 4.5 ಪ್ಲಸ್ ಅಗಲ 2.5 ಬರೋಬರಿ 2 ಗುಂಡ್ಲೆ 4 1 2 6 7 7 2 14 ಮೀಟರ್. ನೋಡಿ, ದಶಮಾಂಶ ಪೂರ್ಣ ಸಂಖ್ಯೆ 4.7.0 ಆಗ್ತದೆ. ಆ 7.0 ತೆಗೆದು ಬಿಡಬೇಕು. 0 ತೆಗೆದು 7 2 14 ಮೀಟರ್ ಆಯ್ತು. ಉತ್ತರ ಸಂಖ್ಯೆ ಎ. ನೋಡಿ, ಹಿಂಗೆ ಲೆಕ್ಕ ಮಾಡ್ಬೋದು. ಇದೇ ಮಾದರಿ ಮೇಲೆ ಅದ ಮಾಡ್ರಿ, ಸರಿಯಾಗಿ ತಿಳ್ಕೊಂಡು ಮಾಡಬೇಕು. ಆಯತದ ಉದ್ದ 8.5 ಮೀಟರ್, ಅದರ ವಿಸ್ತೀರ್ಣ 29.75 ಚದರ ಮೀಟರ್, ಆದರೆ ಸುತ್ತಳತೆ ಎಷ್ಟು? ಆಯ್ತಾ? ನೋಡ್ರಿ, ಆಯತದ ಉದ್ದ ಕೊಟ್ಟಾನಂದ್ರೆ ಅಗಲ ಬರೋಬರಿ ವಿಸ್ತೀರ್ಣ ಸರ್ವಾಸ ಬಾಗಿಲೆ ಉದ್ದ. ವಿಸ್ತೀರ್ಣ ಎಷ್ಟದ? 29.75 ಸರ್ವಾಸ ಬಾಗಿಲೆ 8.5. 5 17 5 5 25, 5 5 25, 5 9 45, 5 5 25, 17 1 ಇಲ್ಲಿ ಸ್ಥಾನ ಮೇಲೆ ಒಂದು ಹಾಕೋಬೇಕು. ಇದ್ರ ಸ್ಥಾನ ಬೆಲೆ 10 ಮ್ಯಾಲೆ ಕೊಡ್ರಿ, ಇದ್ರ ಸ್ಥಾನ ಬೆಲೆ 100 ಕೊಡ್ರಿ. ಯಾಕಂದ್ರೆ ನಾನು ಗಡಿಬಿಡಿ ಮಾಡ್ತೀನಿ. 17 17 3 51, 17 5 85. ಈ 0 ತೆಗೀರಿ, ಈ 0 ತೆಗೀರಿ. 35 ಡಿವೈಡೆಡ್ ಬೈ 10 ಈಸ್ ಈಕ್ವಲ್ ಟು 3.5 ಮೀಟರ್. ಆಯತದ ಸುತ್ತಳತೆ ಬರೋಬರಿ, ಆಯತದ ಸುತ್ತಳತೆ ಬರೋಬರಿ 2 ದುಂಡು ಕೌಂಸ್ ಉದ್ದ
ಪ್ಲಸ್ ಅಗಲ. ಇದಕ್ಕೆ ಇನ್ನೊಂದು ಪರಿಮಿತಿನೂ ಅಂತಾರೆ. 2 ದುಂಡು ಕಂಸ ಉದ್ದ ಎಷ್ಟದ 8.5 ಪ್ಲಸ್ 3.5 ನೋಡಿ 2 ಗುಂಡ್ಲೆ ಕೂಡಿಸ್ರಿ ಇದನ್ನ 5 5 10 8 3 8 4 12 ಅದನ್ನು ತೆಗೆದು ಬಿಡ್ಬೇಕು. ಅದನ್ನು ತೆಗೆದು ಬಿಡಲಿ. 12.0 ಸುಮ್ಮನೆ ಇಡಬಾರ್ದು, ಅದು ವೇಸ್ಟ್. 12.0 ಬರ್ತದಿಲ್ಲ, ಆ 0.0 ಏನು ಮಾಡಬೇಕು, ತೆಗೆದು ಬಿಡ್ಬೇಕು. 12 2 24 ಮೀಟರ್. 24 ಮೀಟರ್ ಉತ್ತರ ಸಂಖ್ಯೆ ಡಿ. ನೋಡಿ ಇಷ್ಟು ಚಂದ ಲೆಕ್ಕಗಳನ್ನು ತಿಳ್ಕೊರಿ. ಎಲ್ಲ ಮಾದರಿ ಗಣಿತಗಳು ಬರ್ತಾವ. ಅದಕ್ಕೆ ನಿಮಗೆ ಇದು ಸೀರಿಯಲ್ ಅನುಕ್ರಮ ಬರೋದ. ಚೆನ್ನಾಗಿ ನೋಡ್ಕೊರಿ, ಚೆನ್ನಾಗಿ ಮಾಡ್ರಿ, ಚೆನ್ನಾಗಿ ಸೇರ್ದ ಬರ್ಕೊಡ್ರಿ.